ಆ ಗ್ರಹಕ್ಕೆ ಬಳಿದು ಊದ್ಗಡೆ ಅದಕ್ಕೆ ಸಿಕ್ಕಾಕ್ಬೇಕು. ಹಂಗೆ ಬಳಿ ನಿಧಾನಕ್ಕೆ ಬಳಿ. ಈ ಅಕ್ಕಂಡು ಸಿಡಿಯ ಕೊಡಿಬೇಕು. ಈ ಮಂಗಳ ದೇವ ಈತನನ್ನ ಇನ್ನು ಹಲವಾರು ಹೆಸರುಗಳಿಂದ ಕರೀತಾರೆ. ಮಂಗಳ ದೇವನನ್ನ ಕುಜಗ್ರಹ ಅಂತಾನು ಕರೀತಾರೆ. ನೋಡ್ರಿ, ಕುಜಗ್ರಹ ಅಂದ್ರೆ ಯಾರಿಗಾದ್ರೂ ಕುಜ ದೋಷ ಐತೆ ಅಂದ್ರೆ ಅವ್ರಿಗೆ 30 ವರ್ಷ 40 ವರ್ಷ 50 ವರ್ಷ ಆದ್ರೂ ಮದುವೆ ಆಗಿರಲ್ಲ. ನೋಡ್ರಿ, ಕೆಲವರು ಮದುವೆ ಆಗಿರಲ್ಲ, ಹಂಗೆ ಇರ್ತಾರೆ ಕೆಲವರು. ಯಾಕಂದ್ರೆ ಈ ಕುಜ ದೋಷ ಅಂದ್ರೆ ಈ ಕುಜಗ್ರಹ ಕ್ರೂರವಾಗಿರ್ತಾನೆ. ಈ ಕುಜಗ್ರಹ ಕ್ರೂರವಾಗಿರ್ತಾನೆ. ಅವ್ರಿಗೆ ಅಂದ್ರೆ ಅವ್ರು ಮದುವೆಗಿದ್ವಿ ಏನೂ ಆಗಲ್ಲ. 30 40 50 ವರ್ಷ ಆದ್ರೂ ಮದುವೆ ಆಗಲ್ಲ, ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ. ಆ ಕುಜ ದೋಷ ನಿವಾರಣೆ ಮಾಡ್ಕೊಬೇಕಾದ್ರೆ ಕೆಲವು ಪಂಡಿತೋತ್ತಮರ ಹತ್ರ ಬ್ರಾಹ್ಮಣರ ಹತ್ರ ಹೋಗ್ತೀವಿ ನಾವೇನ, ಯಾಕಂದ್ರೆ ಆಗ್ಬೇಕಾದ್ರೆ ಮದುವೆ ಆಗಿಲ್ಲ ನೋಡಿ ಸ್ವಾಮಿ 40 ವರ್ಷ ಆದ್ರೂ ಕೇಳಿದಾಗ ಅವ್ರು ಹೇಳ್ತಾರೆ, ಏಯ್ ನವಗ್ರಹಗಳ ಪೂಜೆ ಮಾಡ್ಸೋ, ಯಾವ್ದು ಕುಜ ದೋಷ ಐತಿ, ಕುಜ ದೋಷ ಇದ್ರೆ ಮದುವೆ ಆಗಲ್ವೋ. ಆದ್ರಿಂದ ಕುಜ ದೋಷ ನಿವಾರಣೆ ಮಾಡ್ಬೇಕು ಅಂದ್ರೆ ಆ ಕುಜಗ್ರಹ ಅಂದ್ರೆ ಮಂಗಳ ದೇವರನ್ನ ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕುಜ ದೇವರನ್ನ ಪೂಜೆ ಮಾಡಿಸ್ತಾರೆ. ಆದ್ದರಿಂದ ಕುಜಗ್ರಹ ಅಂತ ಕರಿತೀವಿ. ಮತ್ತೆ ಅಂಗಾರಕ ಅಂತೀವಿ ಈತನನ್ನ. ಇವನೇನಾದ್ರೂ ಕೋಪಗೊಂಡವನಂದ್ರೆ ಮನುಷ್ಯರ ನರನಾಡಿಗಳೆಲ್ಲ ರಕ್ತ ಅಂದ್ರೆ ಕ್ಯೂ ರಕ್ತ ಗುಳ್ಳೆಯಾಗಿ ರಕ್ತ ಸೋರುವಂತೆ ಮಾಡ್ತಾನ. ನೋಡ್ರಿ, ಕೆಲವರಿಗೆ ಚಿಕ್ಕದವ ಚೂರೇ ಚೂರು ಎಲ್ಲೋ ಒಂಥರ ಸಣ್ಣದ ಗುಳ್ಳೆ ಆಗ್ತದೆ. ಅದು ಸುಮ್ನೆ ನಾವು ನೆವೆ ಆಗ್ತಾ ಇರ್ತದೆ, ಸುಮ್ನೆ ಜರ್ಕೊಂಡಿದೀವಿ ಅಂದ್ರೆ ಅದು ದೊಡ್ಡ ಗುಳ್ಳೆ ಆಗೋಗ್ಬಿಡ್ತದೆ. ನೀವೊಂದು ವಾರ ಹೋಗ್ರಿ ಆಸ್ಪತ್ರೆಗೆ, ಅದು ಮೇಲಾಗಲ್ಲ. ಬೇಗ ಮೇಲಾಗಲ್ಲ ಅದು ಗಾಯ. ಈಗ ಎಲ್ಲ ಆಸ್ಪತ್ರೆಗೆ ತಿಳ್ಕೊ ಬಂದ್ರು ಮೇಲಾಗಲ್ಲ. ಕೊನೆ ಈ ನವಗ್ರಹಗಳ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಮಾಡ್ಕೊಂಡು ಬರ್ರಿ, ಆ ಗುಳ್ಳೆ ಅನ್ನೋದು ಮೇಲಾಗೋಗ್ತದೆ. ಯಾಕಂದ್ರೆ ಆ ಅಂಗಾರಕ ಕ್ರೂರವಾಗಿರ್ತಾನೆ ನಮ್ಗೆ. ಅವಾಗ ಅಂಗಾಂಗಗಳೆಲ್ಲ ಗಾಯ ಮಾಡಾಕ್ಬಿಡ್ತಾನೆ. ಆದ್ದರಿಂದ ಅಂಗಾರಕ ಅಂತಲೂ ಕರಿತೀವಿ. ಮತ್ತೆ ಕ್ರೂರ ಗ್ರಹ ಅಂತೀವಿ. ಕೋಪಗೊಂಡವನಿಂದ ಕೊಡಬಾರದ ಕಷ್ಟಗಳನ್ನೆಲ್ಲ ಕೊಡ್ತಾನೆ, ಆದ್ದರಿಂದ ಕ್ರೂರ ಗ್ರಹ ಅಂತೀವಿ. ಮತ್ತೆ ಮಂಗಳ ಗ್ರಹ ಅಂತಲೂ ಕರಿತೀವಿ. ಒಂದೊಂದ್ರೆ ಭೋಗ ಭಾಗ್ಯವನ್ನೇ ಕೊಟ್ಟು ಕಾಪಾಡ್ತಾನೆ ಅಂತ. ಈ ಮಂಗಳ ದೇವನಿಗೆ ತೊಗರಿ ಬೇಳೆ ಅಥವಾ ತೊಗರಿ ಕಾಳು ಆ ಧಾನ್ಯವನ್ನ ಸಮರ್ಪಿಸಿ, ಮತ್ತೆ ಕಗ್ರಿ ಪತ್ರೆ, ಆ ಕಗ್ರಿ ಪತ್ರೆ ರೈತ ನೋಡ, ಇಲ್ಲ ಅಂದ್ರೆ ಒಂದು ಕೆಂಪು ಗುಲಾಬಿ ಹೂವು ಇಟ್ಕೊಬಿಡ್ರೆ, ಒಂದು ಕೆಂಪು ಗುಲಾಬಿ ಹೂವು, ಒಂದು ಕೆಂಪು ಪುಷ್ಪ, ಅದನ್ನ ಸಮರ್ಪಿಸಿ ನಾವು ಧೂಪ ದೀಪ ನೈವೇದ್ಯಾದಿಗಳಿಂದ ಪೂಜೆಯನ್ನ ಮಾಡಬೇಕು ಅಂತ. ಕೆಂಪು ಓ ಮಂಗಳ ದೇವಾಯ ನಮಃ ಅಂತ. ಆದ್ದರಿಂದ ನೀವು ಹೋಲ್ತವನಂದ್ರೆ ಮಂಗಳವನ್ನೇ ಕೊಟ್ಟು ಕಾಪಾಡ್ದಂದ್ರೆ ಭೋಗ ಭಾಗ್ಯವನ್ನೇ ಕೊಟ್ಟು ಕಾಪಾಡ್ದಾನೆ ಅಂತ ಹೇಳ್ಬಿಟ್ಟು ಮಂಗಳ ವಿಚಾರವನ್ನು ಹೇಳಿದ್ದೇವೆ. ಹೇಳಿ ಮಂಗಳ ದೇವರ ಪಾದಾರವಿಂದ ಗೋವಿಂದ ನೋಡ್ರಿ, ನೀವು ಮುಂದೆ ಮಾತ್ರ ನಾನು ಕಾಣಿಸ್ತೀನಿ ಅಂತ ಗೋವಿಂದ ಅಂತಿದ್ದೀರ. ಹಿಂದೆ ಗಡಿರೋ ಮರೆಗಳು ಕಾಣಿಸ್ತಾ ಇಲ್ಲ. ನಾನು ಏನೋ ನಮ್ಮ ಅಕ್ಕ ಕೆಲವರು ಅಡ್ಕೆರೆ ಹಾಕೊಂಡವ್ರೆ, ಗೋವಿಂದನ ಹೋಗಿ ಅಡ್ಕೆರೆ ಹಾಕಡೆ ಬಿದ್ರೆ ತಿರ್ಗಾಕಬೇಕಾಗ್ತದಲ್ಲಪ್ಪ ಅಂತ ಹೇಳಿ ಅವರು ಅಂತ ಅವ್ರು ಅಡ್ಗೆನೆ ನನ್ಗೆ ಹೆಂಗಿರು ಕಾಣಿಸ್ತಿಲ್ಲ ಅಂತ ಕೇಳೋದಂಗ ಅಂತ ಇಲ್ಲ. ಗೋವಿಂದ ಹೆಂಗಿರು ಮರೆಗ ಅವ್ರು ದಾಸ್ ಅಂತ ಹೇಳ್ಬಿಟ್ಟು ಅಂತ ಅವ್ರು ಅಡ್ಗೆನೆ. ಇನ್ನ ಕೆಲವರು ಗೋವಿಂದ ಇಕ್ಕಲ್ಲ. ಯಾಕೆಂದ್ರೆ ನಮ್ಮ ಅಕ್ಕ ಯಜಮಾನ ಇರ್ತಾರೆ, ಕೆಲವರು ಗೋವಿಂದಪ್ಪ ಅಂತಾನೆ ಇರ್ತಾರೆ.
ಹೆಸರೇ ಗೋವಿಂದಪ್ಪ. ಹೆಸರು ಗೋವಿಂದಪ್ಪ ಅನ್ನೋರೇ ಮದುವೆ ಆಗಿರ್ತಾರೆ, ಅವರು ಗೋವಿಂದಪ್ಪ ಅನ್ನೋರು ಬಂದಿರ್ತಾರೆ. ಆಮೇಲೆ ನನ್ನ ಗಂಡ ಕೇಳಿಸ್ಕೊಂಡು ಮನಗೋದಾಗ ತುಳ್ಗಡೆ ತಗೊಂಡು ಸೊಂಡ್ಗಿಟ ಮುರ ಹಾಕಿದ್ರೆ ಅಂತ ಕೆಲವರು ಒಂದಲ್ಲ ಗೋವಿಂದಪ್ಪ ಅನ್ನೋರು ಬಂದಿರ್ತಾರೆ ಕತೆಗೆ ಅಂತ. ಯಜಮಾನ ಬಂದ್ಬಿಟ್ಟಿರ್ತಾರೆ ಕೆಲವರು, ಸರಿ ಬಂದ್ಬಿಟ್ರೆ ಆಮೇಲೆ ನನ್ನ ಗಂಡ ಮನಗೋದಾಗ ಬಂದ್ಬಿಟ್ರೆ ಅಂತ ಹೇಳಿ ಗೋವಿಂದ ಇಕ್ಕಲ್ಲ ಕೆಲವರು. ಹಿಂಗೆ ದಾಸರು ಎಲ್ಗೂ ಹೋಗಿ ಕತೆ ಮಾಡಕ್ ಹೋಗಿದ್ರಂತಕ್ಕೆ ಏನೋ ದಾಸರು ರಾತ್ರಿ ಎಲ್ಲ ದೇವಸ್ಥಾನ ಮಾಡ್ತಾ ಗೋವಿಂದ ಗೋವಿಂದ ಅಂತ ಯಾವ ರಾತ್ರಿ ಎಲ್ಲ ಇರ್ತಿದ್ರಂತೆ. ಆ ಗೋವಿಂದಪ್ಪನ ಹೆಂಡತಿನೂ ಬಂದಿತ್ತಂತ ಪಾಪ. ಗೋವಿಂದಪ್ಪನ ಹೆಂಡತಿ ಬಂದು ಏನಪ್ಪ ದಾಸರು ಗೋವಿಂದ ಇರ್ತಾವಂತ ಗೋವಿಂದ 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 ಅಂತಿಲ್ಲ ಅಂತ ಒಂದೇ ಸಮನಾಗಿ. ಆಗ ಗೋವಿಂದಪ್ಪ ಏನ್ ಮಾಡಿದಂತ ಹಂಗ ಹೊರಗಡೆ ಹೋಗ್ತಿದ್ನಂತೆ. ಹೋಗ್ತಿದ್ರೆ ಹಿಂಗ್ ಬಗ್ಗು ನೋಡದ್ನಂತೆ. ಏನ್ ಕೆಂಪಣ್ಣವ್ರ ಮನೆಗೆ ನನ್ನ ಹೆಂಡತಿ ಏಕವಚನದಾಗ ನನ್ನೇ ಗೋವಿಂದ 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 ಅಂತ ಅವಳಲ್ಲ ಹೋರ್ಲಿ ಮನೆಗೆ ಅಂದ್ಕೊಂಡು ಗೋವಿಂದಪ್ಪ ಮನಗ ಹೋದ. ಪಾಪ ಆಯಮ್ಮ ಕತೆ ಎಲ್ಲ ಮುಗಿಸ್ಕೊಂಡು ಮನಗ ಹೋಗ್ಬೇಕು. ಕತೆ ಎಲ್ಲ ಮುಗಿಸ್ಕೊಂಡು ಪಾಪ ಆಯಮ್ಮ ಇನ್ನೇನು ಮನಗ ಹೋಗಕ್ ಒಳಕ್ ಹೋಗ್ಬೇಕು ಮನೆಗೆ, ಮನೆ ಒಳಕ್ಕೆ. ಆ ಗೋವಿಂದಪ್ಪ ಏನ್ ಮಾಡ್ದ, ಒಂದು ತುಂಡುಗಟ್ಟಿಗೆ ಇಟ್ಕೊಂಡು ಹಿಂಗೆ ನಿಂತಿದ್ದ ಬಾಗಿಲಾಗೆ. ಏಕೆ ಕಾಲ ಹೊಡಿಕೆ ಅಂತ ಅಲ್ಲಿ ಈಕ್ ಬಿದ್ದು ಪಾಪ. ಯಾಕ್ರಿ ಯಾಕ್ರಿ ಹೆಂಗ್ ಬಡಿಯ ಕೂತಿದ್ರ ಇಕೆ ಕಾಲ ಹೊಡಿಕ್ ಸೊಂಟ ಮುರಾಕ್ತೀನಿ. ಏನೋ ಅವ್ರ ಮನೆ ಸುಟ್ಕೊಟ್ಟು ಕಾರಿಸ್ತಾರ ಅವ್ರ ದಾಸರು ಗೋವಿಂದ ಇಕ್ಬೋದು. ಏಕವಚನದಾಗ ನಾನು ನೀನ್ ಗೋವಿಂದ ಗೋವಿಂದ ಅಂತಿದ್ಯಲ್ಲ ಅವ್ರ ಮನೆ ಒಳಗೆ, ನನ್ ಮರ್ಯಾದೆ ಏನಾಗ್ಬೇಡ. ಏಕವಚನದಾಗ ಕರೆ ಗೋವಿಂದ ಅಂತ ನನ್ನ ಯಜಮಾನನ್ನ ಅನ್ನಲ್ಲಪ್ಪ ಅಂತ ನಮ್ಮ ಅಕ್ಕನ ಜೊತೆ ಇನ್ನೊಬ್ಬ ಅಕ್ಕ ಜೊತೆಗೆ ಹೋಗಿತ್ತಂತ ಅಕ್ಕನ ಜೊತೆಗೆ. ಅಪ್ಪಣೆಯ ಗೋವಿಂದ ಅಂದಿದ್ದು ನಿನ್ನಲ್ಲ, ನಿನ್ನ ಹೆಸರು ಗೋವಿಂದಪ್ಪ ಗೋವಿಂದಪ್ಪ ಅಂತ ಇಟ್ಕೊಂಡಿದೀಯ ಅಂತ. ಗೋವಿಂದ ಅಂದ್ರೆ ನಿನ್ನ ಅಂದಿದ್ದು, ನಿನ್ನಲ್ಲ ಅಂದಿರೋದು. ಆಯ್ ಮಂದಿರೋದು ರಾಮಕೃಷ್ಣ ಗೋವಿಂದ ಶ್ರೀಹರಿ ಗೋವಿಂದ ಅಂದ್ರೆ ದೇವ್ರ ಸ್ಮರಣೆಯನ್ನ ಮಾಡಿರೋದು. ನೀನ್ ಗೋವಿಂದಪ್ಪ ಅಂತ ಹೆಸರು ಇಟ್ಕೊಂಡಿದ್ಯ ಅಂತ ನಿನ್ನಲ್ಲ ಅಂದಿರೋದು ಅನ್ನಂತ ಆ ಒಕ್ಕ ಹೇಳ್ತಂತೆ. ಅವಾಗ ಗೋವಿಂದಪ್ಪ ಇತ್ತು ಅಕಯ್ಯ ನೀನು ಹೇಳಲಿಲ್ಲ ಅಂದ್ರೆ ನೀನು ಹೆಂಡತಿ ಡಬಲ್ ಆಗ್ತಿದ್ನಲ್ಲ ಕಯ್ಯ ಗೋವಿಂದ ಗೋವಿಂದ ಅಂದಿದ್ದಕ್ಕೆ. ಹಂಗಾರೆ ನನ್ನ ಅಲ್ವ ಅಂದಿದ್ದು ನನ್ನಂತೆ. ಇಲ್ಲಪ್ಪ ನಿನ್ನಲ್ಲ ಅಂದಿದ್ದು, ದೇವ್ರ ಸ್ಮರಣೆ ಮಾಡಿರೋದು ರಾಮಕೃಷ್ಣ ಗೋವಿಂದ ಶ್ರೀಹರಿ ಗೋವಿಂದ. ಅವಾಗ ಸುಮ್ನೆ ಆದ್ನಂತ ಯಪ್ಪ. ಹಂಗೆ ಯಾರನ್ನ ಗೋವಿಂದಪ್ಪ ಇದ್ರೆ ನಾನು ಹೇಳ್ತೀನಿ ಅಣ್ಣ ಯಾವ ಬಡಿಬೇಡ ಅಣ್ಣ. ಅವ ಅಕ್ಕ ಅಂತಿರೋದು ದೇವ್ರ ಸ್ಮರಣೆ ಮಾಡ್ತಾ ಇರೋದು, ರಾತ್ರಿ ಎಲ್ಲ ಗೋವಿಂದ ಗೋವಿಂದ ಅಂತಿರೋದು. ಆಮೇಲೆ ಮನಗೋದ ನೀನ್ ಬಡಿದ್ಯಾ ಅಂತ ನಾನು ಹೇಳ್ತೀನಿ ಗೋವಿಂದಪ್ಪನ. ಹಿಂಗೆ ಯಾರನ್ನ ಗೋವಿಂದಪ್ಪನ ಹೇಳ್ತೀರ, ಯಾರನ್ನ ಬಂದಿರ ಜೋರ ಗೋವಿಂದ ಇರ್ತೀರಿ ಪರವಾಗಿಲ್ಲ. ಯಾರನ್ನ ಬೈಕೊಂಡಿರ ಯಾಕಂದ್ರೆ ಗೋವಿಂದ ಇರ್ಲಿ ಅಂತ ನಾನು ಹೇಳಿದ್ದೆ. ಈ ರೀತಿಯಾಗಿ ಮೂರನೇ ಗ್ರಹದ ವಿಚಾರವನ್ನು ಹೇಳಿ ಪಂಡಿತೋತ್ತಮರು ಕುಳಿತುಕೊಂಡ್ರು. ನಂತರ ನಾಲ್ಕನೇ ಪಂಡಿತೋತ್ತಮರು ತಟ್ಟನೆ ಮೇಲೆದ್ದು ನೋಡು ಸತ್ಯವಾದ ಮಹಾರಾಜ, ಇವನು ನಾಲ್ಕನೇ ಗ್ರಹವಾದ ಬುಧ ಗ್ರಹ. ಈ ಬುಧ ದೇವರಿಗೆ ಹೆಸರು ಕಾಳು ಮತ್ತೆ ಉತ್ತರಾಣಿ ಪತ್ರೆ. ಹೆಸರು ಕಾಳು ಮತ್ತೆ ಉತ್ತರಾಣಿ ಪತ್ರೆ. ಆ ಪತ್ರೆಯನ್ನು ಸಮರ್ಪಿಸಿ ಧೂಪ ದೀಪ ನೈವೇದ್ಯಾದಿಗಳಿಂದ ನಾವು ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಆ ಬುಧದೇವನನ್ನ ಪೂಜೆಯನ್ನ ಮಾಡೋಣ. ಓಂ ಬುಧದೇವಾಯ ನಮಃ ಅಂದ್ಕೊಂಡು ಸರ್ವರಿಗೂ ಬುದ್ಧಿಗೆ ದಾಯಕನಾಗಿದ್ದಾನೆ ಈ ಬುಧದೇವ. ಮಾತಾಡ್ಬೇಡ್ರಿ, ಯಾರ್ಯಾರು ಮಾತಾಡ್ಬೇಡ್ರಿ. ಸರ್ವರಿಗೂ ಬುದ್ಧಿಗೆ ದಾಯಕನಾಗಿದ್ದಾನೆ ಈ ಬುಧದೇವ. ನೋಡ್ರಿ, ನಮ್ಗೂ ನಿಮ್ಗೂ ಎಲ್ಲರಿಗೂ ಬುದ್ಧಿ ಇರ್ಬೇಕು ಅಂದ್ರೆ ಆ ಬುಧದೇವನ ಆಶೀರ್ವಾದ ಇರ್ಬೇಕು.
ನಾನು ಕತೆ ಮಾಡ್ಬೇಕು ಅಂದ್ರೆ ನನ್ ಬುದ್ಧಿ ಇರ್ಬೇಕು. ಇಲ್ಲಾಂದ್ರೆ ನೀವು ಸತ್ಯವ್ರತನ ಕತೆ ಕೇಳಿದ್ರೆ ನಾನು ಯಾವ್ದು ಬೇರೆ ಕತೆ ಹೇಳ್ಬಿಟ್ರೆ ಈಗ ದಾಸರಿಗೆ ಏನು ಚಿಕ್ಕಳಿಗೇನು ನಾವೊಂದು ಕೇಳಿದ್ರೆ ಅವ್ರೊಂದು ಹೇಳ್ತಾರೆ ಒಂದಂಗ ಆಗ್ತೈತೆ. ನೋಡಿ ನಮ್ಮ ಹಾರ್ಮೋನಿ ಬಾರಿಸ್ಬೇಕು ಅಂದ್ರೆ ಅವ್ರಿಗೆ ಬುದ್ಧಿ ಇರ್ಬೇಕು. ಇಲ್ಲ ನಾನು ಅಂತ ಹೇಳಿದ್ರೆ ಅವ್ರು ಅಂತ ಹೋಗ್ತಾರೆ. ನಾನು ತಬಲಾ ಮಾಸ್ಟರ್ ಅಷ್ಟೇ, ಅವರು ಅಷ್ಟೇ. ನಿಮ್ಗೂ ಬುದ್ಧಿ ಇರ್ಬೇಕು. ಇಲ್ಲಾಂದ್ರೆ ನಾನು ಹೇಳ್ತಿರ್ತಕ್ಕಂಥ ನಿಮ್ಗೆ ಬುದ್ಧಿ ಇಲ್ಲ ಅಂತ ಏನು ಕೇಳಲ್ಲ, ಸುಮ್ನೆ ಹಿಂಗ್ ಕೂಕೊಂಡಿರ್ತೀರ ಅಷ್ಟೇ. ನೋಡ್ರಿ ಕೆಲವ್ರಿಗೆ ಬುದ್ಧಿ ಇಲ್ದವ್ರು ಬುದ್ಧಿ ಭ್ರಮಣೆ ಆಗಿರ್ತೈತೆ ನೋಡ್ರಿ. ನಾವು ತಿಕ್ಲು ಅಂತೀವಲ್ಲ, ಯಾರಾದ್ರೂ ಬುದ್ಧಿ ಭ್ರಮಣೆ ಆಗಿರೋರು ನೋಡ್ರಿ ಹೆಂಗಿ ಪಂಗಿ ಎಲ್ಲ ಬಟ್ಟೆ ಎಲ್ಲ ಹಾಕೊಂಡು ದಿನ ದೀಪ ಅಂದಂಗೆ ಎಲ್ಲ ಓಡಾಡ್ತಾ ಇರ್ತಾರೆ ನೋಡ್ರಿ. ಕೆಲವು ತಲೆಯೆಲ್ಲ ಕೆರ್ಕೊಂಡು ಬಟ್ಟೆ ಎಲ್ಲ ಹಾಕೊಂಡು ಓಡಾಡ್ತಾ ಇರ್ತಾರೆ. ನೀವ್ ಹೇಳ್ತಾರೆ ಅವ್ನು ತಿಕ್ಲು ನಾವು ಮುತ್ತಕೋಗ್ಬೇಡ ಹೋಗಿ ಕಲ್ಲಾಗ್ತಾನೆ ಅಂತ ಹೇಳ್ತಿರ್ತೀವಿ ನಾವು. ಯಾಕಂದ್ರೆ ಈ ಬುಧದೇವ ಅವ್ರಿಗೆ ಕ್ರೂರವಾಗಿರ್ತಾನೆ, ಅಂದ್ರೆ ಬುದ್ಧಿ ಕೊಟ್ಟಿರಲ್ಲ, ಬುದ್ಧಿ ಭ್ರಮಣೆ ಆಗಿರ್ತದೆ ಅವ್ರಿಗೆ, ಕ್ರೂರವಾಗಿರ್ತಾನೆ. ಅವಾಗ ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿ ತಿಕ್ಕಿ ಹಿಡಿದೈತೆ. ಆದ್ದರಿಂದ ಸರ್ವರಿಗೂ ಬುದ್ಧಿಯನ್ನು ಕೊಟ್ಟು ಕಾಪಾಡಬೇಕು ಅಂದ್ರೆ ಆ ಬುಧದೇವನ ಆಶೀರ್ವಾದ ಸರ್ವರಿಗೂ ಇರಬೇಕು ಅಂತ ಹೇಳಿ ಆ ಬುಧನ ವಿಚಾರವನ್ನ ಹೇಳಿದ್ದೇವೆ. ಬುಧದೇವನ ಹೇಳಿ ಕುಳಿತುಕೊಂಡ್ರು. ನಂತರ 5ನೇ ಪಂಡಿತೋತ್ತಮರು ತಟ್ಟನೆ ಮೇಲೆ ಅಕ್ಕ ಮಾತಾಡಬೇಡ, ಯಾಕಂದ್ರೆ ಎಲ್ಲರ ಮನೆಗೂ ಕತೆ ಮಾಡ್ಸಕ್ಕಾಗಲ್ಲ. ಇವ್ ಎಲ್ಲರ ಮನೆ ಕತೆ ಮಾಡಿಸ್ತಾದ್ರೆ ನೀವು ಕುಳಿತುಕೊಂಡು ಕೇಳ್ತಿರಲ್ಲ ರಾತ್ರಿ ಅಲ್ಲ, ನಿಮ್ಗೂ ಅಷ್ಟೇ ಪುಣ್ಯ ಸಿಗ್ತದೆ. ದೇವ್ರ ಸ್ಮರಣೆ ಕೇಳಿರ್ತೀರ, ರಾತ್ರಿ ಎಲ್ಲ ಕೂತ್ಕೊಂಡು ಸ್ಮರಣೆ ಮಾಡಿರ್ತೀರ. ಆದ್ರಿಂದ ಕತೆ ಮಾಡಿಸಿ ಅವ್ರಿಗೆ ಎಷ್ಟು ಪುಣ್ಯ ಸಿಗ್ತದೆ, ನಿಮ್ಗೂ ಅಷ್ಟೇ ಪುಣ್ಯ ಸಿಗ್ತದೆ. ಆ ತಟ್ಟನೆ ಮೇಲೆದ್ದು ಸ್ವಾಮಿ ಸತ್ಯವ್ರತ ಮಹಾರಾಜ ಇವರು 5ನೇ ಗ್ರಹವಾದ ಗುರುಗ್ರಹ ಸ್ವಾಮಿ. ನಾನು ಆಗ್ಲೇ ಹೇಳ್ದಂಗೆ ಗುರುಪದ ಅನ್ನೋದು ಎಲ್ಲಾರ್ಗೂ ಬೇಕು. ಆ ಗುರುದೇವನ ಆಶೀರ್ವಾದ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು. ಆ ಗುರುವಿನ ವಿಚಾರವನ್ನು ಸ್ವಲ್ಪ ಹೇಳ್ತಾರೆ ಕೇಳಿ ಸ್ವಾಮಿ. ಓಂ ಗುರುದೇವಾಯ ನಮಃ. ನೋಡ್ರಿ, ಗುರುವಿನ ಮಹಿಮೆ ಅನ್ನೋದು ಅಪಾರ. ಗುರುವಿನ ಆಶೀರ್ವಾದ